ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮೂಡ ವಾಲ್ಮೀಕಿ ನಿಗಮ ಹಗರಣ ಸೇರಿ 2 ವರ್ಷದಲ್ಲಿ ನೂರಾರು ಗರ್ಭಿಣಿಯರು ಸಾವು ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ 2 ವರ್ಷ ಸಾಧನೆ ಆಚರಣೆ ಮಾಡ್ತಾ ಇರೋದು ಯಾವ ಪುರುಷಾರ್ಥಕ್ಕೆ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕಿಡಿಕಾರಿದ್ರು. ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಭ್ರಷ್ಟ ಕಾಂಗ್ರೆಸ್ಗೆ ಸಾಧನಾ ಸಮಾವೇಶ ಮಾಡಲು ಯಾವುದೇ ನೈತಿಕತೆ ಇಲ್ಲ. ಕೇವಲ ಲೂಟಿ ಹೊಡೆದು ಏನು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ? ಈ ಸಮಾವೇಶ ನಾಟಕ ಬಿಡಿ, ಅಭಿವೃದ್ಧಿ ಮಾಡಿ. ಕೇವಲ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿ ಅತಿ ಹಿಂದುಳಿದ ರಾಜ್ಯಗಳ ಸಾಲಿಗೆ ರಾಜ್ಯ ಸೇರಿದೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ಸಾಧನೆ ಆಗಿದೆ. ವಿಧಾನಸಭೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಸಹಜ, ಆದರೆ 18 ಶಾಸಕರನ್ನ ಸಭಾಪತಿ ಖಾದರ್ ಅಮಾನತು ಮಾಡಿದ್ದಾರೆ. ಈ ಹಿಂದೆ ವಿಧಾನಸಭೆಯಲ್ಲಿ ಯುಟಿ ಖಾದರ್ ಅವರ ಪಕ್ಷದ ಶಾಸಕರು ಸಭಾಪತಿ ಅವರನ್ನ ಪೀಠದಿಂದ ಎತ್ತಿ ಕೆಳಗಿಳಿಸಿದ್ರು. ಮನಸ್ಸಿಗೆ ಬೇಜಾರಾಗಿ ಅವರು 2 ದಿನಗಳ ಬಳಿಕ ಹೃದಯಘಾತದಿಂದ ಸಾವನ್ನಪ್ಪಿದ್ರು. ಹೀಗಾದ್ರೂ ಅಂದು ಶಾಸಕರ ಮೇಲೆ ಯಾವುದೇ ಕ್ರಮವಾಗಿಲ್ಲ. ಆದರೆ ಭಾರಿ ಪ್ರತಿಭಟನೆ ಮಾಡಿದ್ದಕ್ಕಾಗಿ ನಮ್ಮ ಶಾಸಕರನ್ನ ಖಾದರ್ ಅವರು ಅಮಾನತು ಮಾಡಿದ್ದಾರೆ. ಈ ಕೂಡಲೇ ನಮ್ಮ ಶಾಸಕರನ್ನ ಅಮಾನತು ವಾಪಸ್ ಮಾಡಬೇಕು, ಇಲ್ಲದಿದ್ದಲ್ಲಿ ಮುಂದೆ ನಡೆಯುವಂತಹ ಸಭಾಪತಿಗಳ ಸಮಾವೇಶದಲ್ಲಿ ಯುಟಿ ಖಾದರ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ ಅವರು, ಕಾನೂನು ಹೋರಾಟ ಸಹ ಮಾಡ್ತೇವೆ ಎಂದರು. ಜೊತೆಗೆ ಸ್ಲಿಪ್ಪರ್ ಸೇಲ್ಸ್ ಆಕ್ಟಿವ್ ಆಗಿರುವ ಬಗ್ಗೆ ಅನುಮಾನ ಇದೆ. ಇತ್ತೀಚೆಗೆ ಹುಬ್ಬಳ್ಳಿ ನಗರದಲ್ಲಿ ಪಾಕಿಸ್ತಾನ ನಿವಾಸಿಗಳಂತಿರುವ ಅಪರಿಚಿತ ವ್ಯಕ್ತಿಗಳು ಕಾಣಿಸಿಕೊಂಡಿದ್ದು, ಸ್ಲಿಪ್ಪರ್ ಸೇಲ್ಸ್ ಆಕ್ಟಿವ್ ಆಗಿರುವ ಬಗ್ಗೆ ಅನುಮಾನ ಬರ್ತಿದೆ. ಈ ಬಗ್ಗೆ ಪ್ರಜ್ಞಾವಂತ ನಾಗರಿಕರು ನನಗೆ ಮಾಹಿತಿ ನೀಡಿದ್ದು, ಈ ಬಗ್ಗೆ ಮೇ 10ರಂದು ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನ ಬರೆದಿದ್ದೇನೆ. ಇದಕ್ಕೂ ಮೊದಲು ಫೋನ್ ಮಾಡಿ ಸಹ ಈ ಬಗ್ಗೆ ಮಾತನಾಡಿದ್ದೆ. ಮೇ 2ರಿಂದ ಮೇ 10ರ ತನಕ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೊಬೈಲ್ ಸಿಮ್ ಖರೀದಿ ಮಾಡಲಾಗಿದೆ. ಇದರಿಂದ ಡಿಜಿಟಲ್ ವಾರ್ ಆಗುವ ಸಾಧ್ಯತೆ ಕೂಡ ಇದೆ. ಇದರ ತನಿಖೆ ಪೊಲೀಸರು ಮಾಡಬೇಕಿದೆ. ಆದರೆ ಇದನ್ನ ಬಿಟ್ಟು ಪೊಲೀಸ್ ಕಮಿಷನರ್ ವಸೂಲಿ ದಂಧೆಗಿಳಿದಿದ್ದಾರೆ. ಯಾರಿಗೋ ಒಬ್ಬರಿಗೆ ಗುಂಡು ಹೊಡೆದು 10 ಜನಕ್ಕೆ ಹೆದರಿಸಲಾಗುತ್ತದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮೇಲೆ ಅವರು ಆರೋಪವನ್ನ ಮಾಡಿದ್ರು. ಜೊತೆಗೆ ಹುಬ್ಬಳ್ಳಿ ಪೊಲೀಸರು ಸೇರಿದಂತೆ ರಾಜ್ಯ ಸರ್ಕಾರ ಮುಸ್ಲಿಂ ಪರವಾಗಿ ಕೆಲಸ ಮಾಡ್ತಿದೆ. ವೀಸಾ ಇಲ್ಲದ ಪಾಕಿಸ್ತಾನ ಪ್ರಜೆಗಳನ್ನ ಎಷ್ಟು ಜನ ಪರಿಶೀಲನೆ ಮಾಡಿ ಹೊರಗೆ ಕಳಿಸುತ್ತಿದ್ದಾರೆ ಎಂಬುದನ್ನ ಗೃಹ ಸಚಿವರು ಬಹಿರಂಗವಾಗಿ ಮಾಡಲಿ ಎಂದು ಆಗ್ರಹಿಸಿದ್ರು. ಫೋನ್ ಅನ್ನು ಕೂಡ ನಾನು ಮಾಡಿ, ಅದು ಪತ್ರಕ್ಕಿಂತ ಮೊದಲು ಫೋನ್ ಅನ್ನು ಕೂಡ ಮಾಡಿ ಹೇಳುವಂಥ ಕೆಲಸ ಮಾಡಿದ್ವಿ. ನಮ್ಮ ಕೆಲವು ಮಸೀದಿಗಳಿಗೆ ಏನು ಬರ್ತಾ ಇದ್ದಾರೆ ಜನ, ಅದರಲ್ಲಿ ಸಾಕಷ್ಟು ಜನ 7-8 ಜನರ ಗುಂಪು ಬೇರೆ ಬೇರೆ ಮಸೀದಿಗಳಿಗೆ ಯಾರು ಹೋಗ್ತಿದ್ದಾರೆ, ಅವರು ಇಲ್ಲಿಯವ್ರು ಲೋಕಲ್ಸ್ ಅಲ್ಲ, ಅವರು ನಮ್ಮ ದೇಶದವ್ರಂಗೆ ಅನಿಸೋದಿಲ್ಲ, ಬೇರೆ ಹೊರ ದೇಶದವ್ರಂತೆ ಅನ್ನಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಕೊಡ್ರಿ ಅಂಥೇಳಿ ನಾನು ನಮ್ಮ ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ. ಕೆಲವು ಜನ ಜಾಗೃತ ನಾಗರಿಕರು ನನಗೆ ಹೇಳಿದರು ಇದ್ರ ಬಗ್ಗೆ. ಈ ರೀತಿ ನಾವೆಲ್ಲ ನಮ್ಮ ಮನೆ ಸುತ್ತಮುತ್ತಲು ಏನು ಮಸೀದಿ ಐತಿ, ಆ ಮಸೀದಿಗೆ ಬರುವಂಥ ಜನ ಲೋಕಲ್ಸ್ ಅನ್ನಿಸ್ತಾ ಇಲ್ಲ. ನಾನು ಅವರು ಬಾಂಗ್ಲಾದೇಶರೇನು ಅಂತ ವಿಚಾರ ಮಾಡಿದೆ. ಅವ್ರು ಬಾಂಗ್ಲಾದೇಶರಂತೂ ಅನ್ನಿಸ್ತಾ ಇಲ್ಲ, ಅವ್ರು ಪಾಕಿಸ್ತಾನ ಕಡೆಯವರು ಅನ್ನಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಒಂದು ಸಹಜ. ಅದು ಪ್ರಜಾಪ್ರಭುತ್ವವನ್ನು ಜಾಗೃತವಾಗಿಡಕ್ಕೆ ಅಥವಾ ಸರ್ಕಾರವನ್ನು ಅದು ತುದಿಗಾಲ ಮೇಲೆ ನಿಲ್ಸಕ್ಕೆ ಇರುವಂಥ ಒಂದು ಸಾಧನೆ. ಅವತ್ತು 2 ವಿಷಯಗಳು ವಿಧಾನಸಭೆಯಲ್ಲಿ ಅದು. ಒಂದು 4% ಮುಸ್ಲಿಮರಿಗೆ ಕಾಂಟ್ರಾಕ್ಟ್ದಲ್ಲಿ ರಿಸರ್ವೇಷನ್ ಕೊಡುವಂಥ ವಿಷಯ ಆಯಿತು. ಇನ್ನೊಂದು ಲೂಟಿ ಹೊಡೆದಂಥ ದರೋಡೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ತಮ್ಮ ಲೂಟಿ ಮತ್ತು ದರೋಡೆಯ ಸಾಧನೆಗಳ ಬಗ್ಗೆ ಸಾಧನಾ ಸಮಾವೇಶ ಮಾಡ್ತಾಯಿದ್ದಾರೆ. ಈ ಅಸಮರ್ಥ ಸರ್ಕಾರದಿಂದ ಸಾಧನಾ ಸಮಾವೇಶ ಇವತ್ತು ನಡೆಯತೈತಿ. ನೂರಾರು ಗರ್ಭಿಣಿಯರ ಸಾವಿಗೆ ಕಾರಣೀಭೂತರಾದಂಥ ಈ ಸರ್ಕಾರದಿಂದ ಸಾಧನಾ ಸಮಾವೇಶ ಮಾಡ್ತಾಯಿದ್ದಾರೆ. ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆ, ಉದ್ಯೋಗಾವಕಾಶ ಸೃಷ್ಟಿ, ಇದು ಯಾವುದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟ ಗುರಿ, ಸ್ಪಷ್ಟ ನೀಲಿನಕ್ಷೆ ಯಾವುದನ್ನು ಇಟ್ಕೊಳ್ಳದಾದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಧನೆಗಳ ಬಗ್ಗೆ ಹೇಳಕ್ಕಂತೆ ಸಾಧನಾ ಸಮಾವೇಶ ಮಾಡತೈತಿ.
ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜನಾಂಗದ ಹಣ ಲೂಟಿ ಮಾಡಿ ಅವರಿಗೆ ಹಿಂದೆಂದೂ ಕಾಣದಂಥ ಅನ್ಯಾಯ ಮಾಡಿದಂಥ ಈ ಪಕ್ಷ ಕೇವಲ ಮುಸ್ಲಿಂ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಾಧನಾ ಸಮಾವೇಶ ಮಾಡ್ತಾಯಿದೆ. ಈ ವಿಷಯಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ದುರಾಡಳಿತ, ಭ್ರಷ್ಟಾಚಾರ, ಅದು ಲೂಟಿ ಮಾಡಿದಂಥ ಎಲ್ಲ ವಿಷಯಗಳ ಬಗ್ಗೆ ಮಾನ್ಯ ಮಿತ್ರರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಅದೇ ವಿಷಯಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳೋದಿಷ್ಟ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಇವತ್ತು ಸಾಧನಾ ಸಮಾವೇಶ ಮಾಡೋಕ್ಕೆ. ಯಾಕಂದ್ರೆ ಮುಖ್ಯಮಂತ್ರಿ ಆಗಿ ಕೆಳಗಿನವ್ರ ತನಕ ಎಲ್ಲರದ್ದು ಅವ್ರದ್ದು ಕೆಲಸ ಲೂಟಿ ಹೊಡೆಯೋದು ಆಗೈತೆ. ಹಾಗಾಗಿ ಇವರು ಲೂಟಿ ಹೊಡೆಯೋದ್ರ ಬಗ್ಗೆ ಏನು ಸಾಧನಾ ಸಮಾವೇಶ ಮಾಡ್ತಾರೋ ಅದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಸಾಧನಾ ಸಮಾವೇಶದ ನಾಟಕ ಬಿಡ್ರಿ, ಇಷ್ಟು ದಿನ ಲೂಟಿ ಹೊಡೆದ್ರೆ ಸಾಕು. ಈಗ ಆದರೂ ಕೂಡ ಜನರ ಸೇವೆ ಮಾಡುವಂಥದ್ದು, ಕರ್ನಾಟಕದ ಸೇವೆ ಮಾಡುವಂಥ ಕೆಲಸ ನೀವು ಮಾಡಿರಿ ಅಂಥೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತೇವೆ. ಮಾರ್ಚ್ 31 ಏನು ಮುಗೀತು, ನಮಗೆ ಇನ್ನೂ ಸರಿಯಾದ ಅಂಕಿ ಸಂಖ್ಯೆಗಳನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. ನಾವು ಬಜೆಟ್ ಟೈಮ್ದಲ್ಲಿ ಸರ್ಕಾರ ಹೇಳಿದ ಪ್ರಕಾರ, ಸರ್ಕಾರ ಕೊಟ್ಟ ಅಂಕಿ ಸಂಖ್ಯೆಗಳ ಪ್ರಕಾರ ನಮ್ಮದು ರೆವಿನ್ಯೂ ಕಲೆಕ್ಷನ್ ಆಗಿತ್ತಂದ್ರೆ 2.97% ಆಫ್ ದ GDP ಸರ್ಕಾರದ ಸಾಲ ಆಗ್ತಿತ್ತು. ನಮ್ಮ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನೈತಂದ್ರೆ ಫೈನಾನ್ಸ್ ಕಮಿಷನದ್ದು 3%ಕ್ಕಿಂತ ಹೆಚ್ಚು ನಮ್ಮದು ಸಾಲ ಹೆಚ್ಚು ಆಗಬಾರ್ದು, 3% GDPಗಿಂತ. ಆದರೆ ಇವ್ರದ್ದು ಇವತ್ತೇನಿದೆ, ಮೊನ್ನೆ ಕಲೆಕ್ಷನ್ ಟಾರ್ಗೆಟ್ ಏನು ಡ್ರಾಪ್ ಆಗೈತಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 18,000 ಕೋಟಿ ರೂಪಾಯಿ ಅಷ್ಟು ರೆವಿನ್ಯೂ ಕಲೆಕ್ಷನ್ದಲ್ಲಿ ಡ್ರಾಪ್ ಆಗೈತೆ. ಇದ್ರ ಪ್ರಕಾರ ನನಗನ್ಸಿದ ಮಟ್ಟಿಗೆ ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಯಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದೇನು 16 ಸರ್ತಿ ನಾ ಬಜೆಟ್ ಕೊಟ್ಟೇನೆ ಅಂತೇಳಿ ತಾವು ದುಬ್ಬ ಚಪ್ಪರ್ಸ್ಕೊತಾರೆ ಸಿದ್ದರಾಮಯ್ಯನವರು. ಅವರ ಆಡಳಿತದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ 3%ಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ಪರಿಸ್ಥಿತಿಯಾಗಿ ನಾವು ಬರ್ತೇವೆ. ಹಾಗಾಗಿ ಇದೇನು ರೋಗ ರಾಜ್ಯಗಳೇನದಾವೆ, ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಇರುವಂಥ ರಾಜ್ಯಗಳ ಪಟ್ಟಿಗೆ ನಮ್ಮ ಕರ್ನಾಟಕವನ್ನು ಕೂಡ ಸೇರಿಸಿದಂಥ ಖ್ಯಾತಿ, ಅತ್ಯಂತ ದೊಡ್ಡ ಪ್ರಮಾಣ ಸಾಲ ಮಾಡಿದಂಥ ಖ್ಯಾತಿ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗ್ತದೆ. ನಾವು ಸಾಲ ಮಾಡಿಸಲಿಕ್ಕೆ ಕಾರಣ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಮನೆ ದಿಶಾ ಸಭೆಯಲ್ಲಿ ಹೇಳಿದ್ದಾರೆ 5,000 ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು, GST ಸೇರಿದಂತೆ ಅನೇಕ ಸಾವಿರಾರು ಕೋಟಿ ರೂಪಾಯಿನ ಪೆಂಡಿಂಗ್ ಇರುವಂಥ ಕೇಂದ್ರ ಸರ್ಕಾರ. ನೋಡಿರಿ, GST ಏನು ಯಾವ ಹಂತದಲ್ಲಿ ಯಾವ ರೀತಿ ಬಿಡುಗಡೆ ಮಾಡಬೇಕು ಅದನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಾತೈತಿ. ಇವ್ರಿಗೈತಲ್ಲ ಕುಣ್ಯಾಕ ಬರ್ದಂಗೆ ನೆಲ ಡೊಂಕ್ ಅಂದಂಗೆ ಎಲ್ಲದಕ್ಕೂ ಮಾತಿಗೆ ಕೇಂದ್ರ ಸರ್ಕಾರದ ಮೇಲೆ ಮಾತಾಡೋದು ಇವತ್ತು ಪದ್ಧತಿ ಆಗೈತಿ. ರಾಜ್ಯ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಡ್ತಕ್ಕಂಥ 300 ಕೋಟಿ ಮೊದಲು ಕೊಡುವಂಥದ್ದು ವ್ಯವಸ್ಥೆ ಆಗಿದೆ. ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ದುಸ್ಥಿತಿ ಎಲ್ಲಿಗೆ ಬಂದೈತಂದ್ರೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೌಕರಿ ಮಾಡ್ತಕ್ಕಂಥ ಸಂಬಳವನ್ನು ರಾಜ್ಯದಿಂದ ಬರಬೇಕಾಗಿತ್ತು. ಆದರೆ ಕಳೆದ 3 ತಿಂಗಳಿಂದ ಸುಮಾರು 21 ಕೋಟಿ ರೂಪಾಯಿ ಅಷ್ಟು ಹಣವನ್ನು, 4ನೇ ತಿಂಗಳಾದ್ರೆ 28 ಆಗುತ್ತೆ, 28 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಟ್ಯಾಕ್ಸಿಂದ ಕಲೆಕ್ಷನ್ ಮಾಡಿ ಕೊಡ್ರಿ ಅಂತೇಳಿ ಇವತ್ತು ಆರ್ಡರ್ ಮಾಡಿದೆ ಸರ್ಕಾರ. ಅಂದ್ರೆ 28 ಕೋಟಿ ರೂಪಾಯಿ ಸರ್ಕಾರಿ ನೌಕರರ ವೇತನವನ್ನು ಕೊಡಲಾರ್ದಂಥ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದ್ದ 2ನೇ ವರ್ಷದ ಸಮಾವೇಶ ಆಗುತ್ತೆ. ಇದ್ರ ಮೂಲಕ ನಾವು ಯಾವುದೋ ನಮ್ಮ ವೆಬ್ಸೈಟ್ಸಿಗೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗ್ಬೋದು, ಅಥವಾ ಯಾವುದೋ ಒಂದು ವೆಬ್ಸೈಟ್ದಲ್ಲಿ ದೇಶ ವಿರೋಧಿ ಪೋಸ್ಟಿಂಗ್ ಬರುವಂಥ ಕೆಲಸ ಆಗ್ಬೋದು, ಅಥವಾ ಬೇರೆ ವೆಬ್ಸೈಟ್ಗಳನ್ನ ಉಪಯೋಗ ಮಾಡಿ ನಮ್ಮ ಜನರಿಗೆ ನಮ್ಮ ದೇಶದ ಬಗ್ಗೆ ಮಿಸ್ಗೈಡ್ ಮಾಡುವಂಥ ಇನ್ಫಾರ್ಮೇಷನ್ ಬರುವಂಥ ಕೆಲಸ ಆಗ್ಬೋದು. ಈ ರೀತಿ ಡಿಜಿಟಲ್ ವಾರ್ ಇವತ್ತಿನ ವಾರ್ ಐತಲ್ಲ, ಕೇವಲ ಅಲ್ಲೇ ಶತ್ರು ದೇಶದಾಗ ಹೋಗಿ ಬಾಂಬ್ ಹಾಕೋದಷ್ಟೇ ಅಥವಾ ಗುಂಡು ಹೊಡೆಯೋದಷ್ಟೇ ಇಲ್ಲ. ಇವತ್ತು ಅದ್ರ ಜೊತೆ ಆ ವಾರ್ ಕನ್ವೆನ್ಷನಲ್ ವಾರ್ ಆಗುತ್ತೆ, ಎಕನಾಮಿಕ್ ವಾರ್ ಆಗುತ್ತೆ, ಮೀಡಿಯಾ ವಾರ್ ಆಗ್ತೈತಿ, ಒಪಿನಿಯನ್ ವಾರ್ ಆಗ್ತೈತಿ, ಡಿಜಿಟಲ್ ವಾರ್ ಆಗ್ತೈತಿ. ಇದು ಮಲ್ಟಿ ಫೆಸೆಟೆಡ್ ವಾರ್ ಈಗ.